ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್ ಕಂಬಳಿ. ಇತ್ತೀಚೆಗೆ ನಾವೊಂದು ವಿಡಿಯೋವನ್ನು ಮಾಡಿದ್ವಿ. ಸದನದಲ್ಲಿ IPL ಟಿಕೆಟ್ಗಾಗಿ ಚರ್ಚೆ ನಡೆದ ವಿಚಾರ. ಆ ಚರ್ಚೆಯ ನಂತರ ಆ ಚರ್ಚೆ ಅನೇಕ ಟೀಕೆಗಳಿಗೆ ಗುರಿಯಾಗಿತ್ತು. ರಾಜ್ಯದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳಿವೆ, ಅದನ್ನು ಬಿಟ್ಟು ಕ್ರಿಕೆಟ್ ನೋಡುವ ವಿಚಾರಕ್ಕೆ ವಿಧಾನಸೌಧವನ್ನು ಶಾಸಕರು ಬಳಸಿಕೊಂಡಿದ್ದಾರೆ ಅಂತ ಟೀಕೆಗೆ ಗುರಿಯಾಗಿದ್ದರು. ವೀಕ್ಷಕರೇ, ಯಾವುದೇ ಜನಪರ ಯೋಜನೆಗಳಿಗೆ, ಜನರಿಗಾಗಿ, ಅಭಿವೃದ್ಧಿ ಕಾರ್ಯಗಳಿಗಾಗಿ, ನಾಡಿನ ಒಳಿತಿಗಾಗಿ ಚರ್ಚೆ ಮಾಡದ ಶಾಸಕರು ಕ್ರಿಕೆಟ್ ನೋಡಲು ಟಿಕೆಟ್ಗಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಇತ್ತೀಚೆಗೆ ಒಂದು ಆರೋಪ ಕೂಡ ಕೇಳಿಬಂದಿತ್ತು, ನೀವೆಲ್ಲ ಗಮನಿಸಿರ್ಬೋದು. ಶಾಸಕರುಗಳು ಸದನಕ್ಕೆ ಬರುವುದೇ ಇಲ್ಲ, ಬಜೆಟ್ ಮೇಲೆ ಗಂಭೀರ ಚರ್ಚೆಗಳು ನಡೆಯಬೇಕು, ಆದರೆ ಶಾಸಕರುಗಳು ಇರೋದಿಲ್ಲ, ಸಚಿವರುಗಳು ಇರೋದಿಲ್ಲ. ನಾವು ಇವರಿಗೆ ಅಧಿಕಾರವನ್ನು ಕೊಟ್ಟಿರೋದು ವಿಧಾನಸೌಧದಲ್ಲಿ ಕೂತು ನಮ್ಮ ಸಮಸ್ಯೆಗಳನ್ನು ವಿಧಾನಮಂಡಲದ ಮುಂದೆ ತಂದು ಮಾತನಾಡಲಿ ಅಂತ. ಅದನ್ನು ಬಿಟ್ಟು IPL ಟಿಕೆಟ್ ವಿಷಯನೇ ದೊಡ್ಡ ಗಂಭೀರ ಸಮಸ್ಯೆ ಎಂಬಂತೆ ಚರ್ಚೆಯನ್ನು ನಡೆಸಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಮತ್ತು BJP ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಧ್ವನಿಯನ್ನು ಗೂಡಿಸಿದ್ದಾರೆ. ಸ್ಪೀಕರ್ ಅವರು ಸಹ ಆ ಧ್ವನಿಗೆ ಒಮ್ಮತವನ್ನು ಸೂಚಿಸಿದ್ದಾರೆ. ಇದು ಎಷ್ಟು ಮುಖ್ಯ ವಿಷಯ ಅನ್ನಿಸ್ತದೆಯೋ ನಿಮಗೆ ಗೊತ್ತಿಲ್ಲ. ನಾನೊಬ್ಬ ಪತ್ರಕರ್ತನಾಗಿ ನನಗೆ ಇದು ಗಂಭೀರ ವಿಷಯವೇ. ಇನ್ನೊಂದು ನೀವು ಗಮನಿಸಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಯಾವ ವಿಚಾರಕ್ಕೂ ಇಷ್ಟು ಬೇಗ ಪರಿಹಾರ ಸಿಕ್ಕಿದ್ದು ನಾವು ನೋಡಲೇ ಇಲ್ಲ. ಈಗ ಉದಾಹರಣೆಗೆ ಬೆಂಗಳೂರಿನಲ್ಲಿಯೇ ರಸ್ತೆಗಳಿಗೆ ಗುಂಡಿ ಬಿದ್ದಿರುತ್ತೆ. ಆ ರಸ್ತೆ ಗುಂಡಿ ಸರಿ ಮಾಡಿಸೋಕ್ಕೆ BJP ಕಾಂಗ್ರೆಸ್ ಅಂತ ಕಿತ್ತಾಟ ಮಾಡಿದರೆ ವಿನಃ ಅದಕ್ಕೆ ಬೇಗ ಪರಿಹಾರ ಸಿಗಲೇ ಇಲ್ಲ. ಇನ್ನೊಂದು, ಉತ್ತರ ಕರ್ನಾಟಕದಲ್ಲಿ ನೀರಿಗಾಗಿ ಪ್ರತಿದಿನ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇದಕ್ಕೆ ಇದುವರೆಗೂ ಕೂಡ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಇನ್ನು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಇದರಿಂದ ಕರ್ನಾಟಕವೂ ಸೇರಿದಂತೆ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಸಮಸ್ಯೆ ಗಂಭೀರವಾಗ್ತಾ ಇದೆ. ಇದಕ್ಕೆ ಯಾವುದೇ ಪರಿಹಾರವಿಲ್ಲ. ಇನ್ನು ಈ ಗ್ಯಾಸ್ ಸಮಸ್ಯೆಯಿಂದ ರಾಜ್ಯದ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ತೀವ್ರ ಸಂಕಷ್ಟವನ್ನು ಎದುರಿಸ್ತಿದ್ದಾವೆ. ಇನ್ನೊಂದು ಭಾಳ ಮುಖ್ಯವಾಗಿ, ಪರಿಶಿಷ್ಟ ಜಾತಿಗಳ ಒಳಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ರಾಜ್ಯ ಸರ್ಕಾರ ಕುಂಟು ನೆಪವನ್ನು ಹೇಳಿ ತಳ್ಳಿ ಆಗ್ತಾ ಇದೆ. ಇನ್ನು ವರ್ಷಗಳಿಂದ ಕಷ್ಟಪಟ್ಟು ಓದ್ತಿರುವ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗವಿಲ್ಲ. ಜನಜೀವನ ದಿನದಿಂದ ದಿನಕ್ಕೆ ಕಷ್ಟವಾಗ್ತಾ ಇದೆ. ಇವೆಲ್ಲವನ್ನು ಹೊರತುಪಡಿಸಿ ಮತ್ತೊಂದೆಡೆ 12 ರಾಜ್ಯಗಳನ್ನು ಕಾಡಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ SIR ಎಂಬ ಪೆಡಂಭೂತ ರಾಜ್ಯದ ಮನೆ ಬಾಗಿಲಿಗೆ ಬಂದು ನಿಂತಿದೆ. ಮತಪಟ್ಟಿಯಿಂದ ಹೆಸರು ಕಳೆದುಕೊಳ್ಳುವ ಆತಂಕ ಪ್ರತಿ ಮನೆಯ ಮಂದಿಯನ್ನು ಸಹ ಕಾಡ್ತಾ ಇದೆ. ಅದರಲ್ಲೂ ಬೆಲೆ ಏರಿಕೆ, ನಿರುದ್ಯೋಗದಂತಹ ಸಮಸ್ಯೆಗಳು ಜನರ ಬದುಕನ್ನೇ ಕಿತ್ಕೊಳ್ತಾ ಇವೆ. ಹೀಗೆ ಹೇಳ್ತಾ ಹೋದರೆ ಪಟ್ಟಿ ಬೆಳೀತದೆ ವಿನಃ ಸಮಸ್ಯೆಗೆ ಪರಿಹಾರ ಮಾತ್ರ ಆಗೋದಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳು ನಮ್ಮ ಶಾಸಕರುಗಳಿಗೆ ಸಮಸ್ಯೆ ಎನಿಸೋದೇ ಇಲ್ಲ. BJPಯವರು ಇದನ್ನು ಮೋದಿಯವರ ಮಾಸ್ಟರ್ ಸ್ಟ್ರೋಕ್ ಅಂತಾರೆ. ಕಾಂಗ್ರೆಸ್ನವರು ಈ ಸಮಸ್ಯೆಗಳ ಬಗ್ಗೆ ಧ್ವನಿಯೇ ಎತ್ತೋದಿಲ್ಲ. ಇವೆಲ್ಲವನ್ನು ಬಿಟ್ಟು ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ನಡೆಸ್ತಾರೆ, ಜೊತೆಗೆ ಉಪಮುಖ್ಯಮಂತ್ರಿಗಳು ಸಹ ಪ್ರತ್ಯೇಕ ಸಭೆಯನ್ನು ನಡೆಸಿ ಒಂದು ಪರಿಹಾರವನ್ನು ಕಂಡುಕೊಳ್ತಾರೆ. ಅದ್ಯಾವುದೆಂದರೆ, ಇದೇ ಶಾಸಕರುಗಳು ವಿಧಾನಸಭೆಯಲ್ಲಿ ಎತ್ತಿದ್ರಲ್ಲ IPL ಟಿಕೆಟ್ಗಾಗಿ, ಅದರ ಕುರಿತು ಸಭೆಯನ್ನು ನಡೆಸಲಾಗ್ತದೆ. IPL ಟಿಕೆಟನ್ನು ಶಾಸಕರುಗಳು 4-5 ಕೇಳಿದ್ರು. ನಾವು 3 ಕೊಡುವ ಬಗ್ಗೆ ರಾಜ್ಯ ಸರ್ಕಾರ ಮತ್ತು KSCA ಜೊತೆ ಮಾತುಕತೆಯನ್ನು ನಡೆಸಿ ತೀರ್ಮಾನಿಸಲಾಗಿದೆ. ಇನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಶಾಸಕರುಗಳಿಗೆ 2 ಟಿಕೆಟನ್ನು ಕೊಡ್ತೇವೆ ಅಂತ ಸ್ವತಃ ಉಪಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಸ್ವಲ್ಪನಾದರೂ ನಾಚಿಕೆ ಆಗೋದು ಬೇಡವಾ ಇವರಿಗೆ? ಸದನ ಕರೆದಿದ್ದು ಬಜೆಟ್ ಮೇಲಿನ ಚರ್ಚೆಯನ್ನು ಮಾಡಲು, ಆದರೆ ಬಜೆಟ್ ಮೇಲಿನ ಚರ್ಚೆಯನ್ನು ಬಿಟ್ಟು IPL ಟಿಕೆಟ್ಗಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಇದಕ್ಕೆ ಸಭಾಪತಿಯವರು ಸಹ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಪಕ್ಷಾತೀತವಾಗಿ ಎಲ್ಲರೂ ಒಮ್ಮತದಿಂದ ಇದಕ್ಕೆ ಧ್ವನಿಗೂಡಿಸಿದ್ದಾರೆ. KSCA ಅವರನ್ನು ಕರೆಸಿ ಸಭೆಯನ್ನು ಮಾಡಲಾಗ್ತದೆ. ಈ ಸಭೆಗಳನ್ನು ನೋಡ್ತಾ ಇದ್ದರೆ ರಾಜ್ಯದ ಯಾವುದೋ ಜ್ವಲಂತ ಸಮಸ್ಯೆ, ಜನ ಪಾಪ ಒದ್ದಾಡ್ತಾ ಇದ್ದಾರೆ, ತಕ್ಷಣ ಏನಾದರೂ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಸಭೆಯನ್ನು 2-3 ದಿನಗಟ್ಟಲೆ ನಡೆಸಿದ್ದಾರೆ. ಶಾಸಕರುಗಳು ನಮಗೆ ಉಚಿತ IPL ಟಿಕೆಟ್ ಬೇಕು, ನಮಗೆ VIP ಸಂಸ್ಕೃತಿ ಬೇಕು, ನಮಗೆ ಕ್ಯೂಯಲ್ಲಿ ನಿಲ್ಲೋಕ್ಕಾಗಲ್ಲ ಅಂತ ಹೇಳಿದ್ರು ಅಲ್ವಾ. ಕೊನೆಗೂ ಅವರ ಸಮಸ್ಯೆಗೆ ಈಗ ಪರಿಹಾರ ಸಿಕ್ಕಿದೆ. ನಿಜಕ್ಕೂ ಇದನ್ನು ನೋಡ್ತಾ ಇದ್ದರೆ ನಮ್ಮ ಶಾಸಕರುಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಸ್ವಲ್ಪನೂ ನಾಚಿಕೆನೇ ಆಗಲ್ವ ಅನಿಸುತ್ತೆ. ಈ ಸರ್ಕಾರಕ್ಕೆ ಎಳ್ಳಷ್ಟು ನಾಚಿಕೆ, ಅಂಜಿಕೆ ಇಲ್ಲ ಎಂಬುದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಕಳೆದ ವರ್ಷವಷ್ಟೇ ಇದೇ IPL ವಿಜಯೋತ್ಸವದ ಕಾರಣಕ್ಕಾಗಿ ನಮ್ಮ ಕಣ್ಣೆದುರೇ 11 ಮಂದಿ ಜೀವ ತೆತ್ತರು. ಆ ಸಾವಿನ ಸೂತಕ ಇನ್ನೂ ಹಾಗೆಯೇ ಇದೆ. RCB IPL ಗೆದ್ದ ಸಂಭ್ರಮಕ್ಕೆ ಏರ್ಪಡಿಸಿದ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು ಸ್ಟೇಡಿಯಂನ ಪ್ರವೇಶ ಮಾಡುವಾಗ ನೂಕುನುಗ್ಗಲು ಉಂಟಾಗಿ ಕಾಲು ತುಳಿತದಲ್ಲಿ ಸುಮಾರು 11 ಮಂದಿ ಅಮಾಯಕರು ಸಾವನ್ನಪ್ಪಿದರು. 106 ಮಂದಿಗೆ ಗಾಯ ಆಯಿತು. ಆ ಸಾವನ್ನಪ್ಪಿದ 11 ಮಂದಿಯ ತಂದೆ ತಾಯಿಯರ ಗೋಳು ಇನ್ನೂ ಹಾಗೆ ಕೇಳ್ತಾ ಇದೆ. ಇದು ಮುಗಿದು ವರ್ಷವೂ ಆಗಿಲ್ಲ. ಇವೆಲ್ಲವನ್ನು ಮರೆತು ಶಾಸಕರು ನಾಚಿಕೆ ಎಲ್ಲವನ್ನು ಬಿಟ್ಟು ಗಂಭೀರ ಸಮಸ್ಯೆ ಎಂಬ ರೀತಿಯಲ್ಲಿ ಸದನದಲ್ಲಿ ಟಿಕೆಟನ್ನು ಕೇಳಿದ್ದಾರೆ. ಅದಕ್ಕೆ ರಾಜ್ಯ ಸರ್ಕಾರವೂ ಕೂಡ 3-4 ಸಭೆಗಳನ್ನು ನಡೆಸಿ 3 ಟಿಕೆಟ್ ಕೊಡುವ ಬಗ್ಗೆ ತೀರ್ಮಾನವನ್ನು ಮಾಡಿದೆ. ಶಾಸಕರುಗಳು ಅದೇ ಕ್ರಿಕೆಟ್ ಪಂದ್ಯ ವೀಕ್ಷಿಸಲು VIP ಟಿಕೆಟ್ಗಾಗಿ ಅಧಿವೇಶನದಲ್ಲಿ ಪಟ್ಟಿಡಿದಿದ್ದು ಅಧಿವೇಶನದ ಘನತೆ, ಗೌರವಕ್ಕೂ ಕೂಡ ಅವಮಾನವನ್ನು ಮಾಡಿದ್ದಾರೆ. ಈ ಅಧಿಕಾರಸ್ಥರ ಕತೆ ಹೀಗಾದರೆ ಕ್ರಿಕೆಟ್ ಆಟಗಾರರು ಕೂಡ ಅವಿವೇಕಿಗಳಂತೆ ಈ ಹಿಂದೆ ವರ್ತಿಸಿದರು.
ಕಾಲ್ತುಳಿತದ ಕಾರಣಕ್ಕಾಗಿ ದಾಖಲಾದ ನಮ್ಮ ವಿರುದ್ಧದ FIRಗಳನ್ನು ರದ್ದುಗೊಳಿಸಿದೆ, ನಾವು ಬೆಂಗಳೂರಿನಲ್ಲಿ ಕ್ರಿಕೆಟ್ ಪಂದ್ಯ ಆಡುವುದಿಲ್ಲ ಅಂತ RCB ಆಟಗಾರರು ಹಠಕ್ಕೆ ಬಿದ್ದಿದ್ದರು. ಸಾವಿನ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ಲದೆ ಮಾನವೀಯತೆಯನ್ನು ನಮ್ಮ ಕ್ರಿಕೆಟ್ ಆಟಗಾರರು ಹಾಗೂ ನಮ್ಮ ಶಾಸಕರುಗಳು ಕಳೆದುಕೊಂಡ್ರ ಎಂಬ ಪ್ರಶ್ನೆ ಮೂಡ್ತದೆ. ವೀಕ್ಷಕರೇ, ಶಾಸಕರು IPL ನೋಡಬಾರ್ದು ಅಂತ ಏನು ಹೇಳ್ತಾ ಇಲ್ಲ. ಅದನ್ನು ಉಚಿತವಾಗಿ ತೆಗೆದುಕೊಳ್ತಾರೋ ದುಡ್ಡು ಕೊಟ್ಟು ತೆಗೆದುಕೊಳ್ತಾರೋ ಅದು ಅವರಿಗೆ ಬಿಟ್ಟಿದ್ದು. ಅದನ್ನು ಸದನದಲ್ಲಿ ಚರ್ಚೆ ಮಾಡ್ತಾರೆ ಅಲ್ವಾ, ಕನಿಷ್ಠ ಮರ್ಯಾದೆ ಇಲ್ವಾ ಅಂತ ಕೇಳಲೇಬೇಕಾಗ್ತದೆ. ಕನಿಷ್ಠ ಜನರು ಏನು ಅಂದುಕೊಂಡು ಬಿಡ್ತಾರೆ ಎಂಬ ಸ್ವಲ್ಪನೂ ಅಂಜಿಕೆ ಇಲ್ವಾ ಇವರಿಗೆ? ಇಂಥವರಿಂದ ಯಾವ ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡಬೇಕು? ಇನ್ನೊಂದು ಪ್ರಶ್ನೆ ಬರುತ್ತೆ, 3 ಟಿಕೆಟ್ ತಗೊಳ್ಳೋಕ್ಕೆ ಆಗದಷ್ಟು ಬಡವರಾಗ್ಬಿಟ್ರೆ ನಮ್ಮ ಶಾಸಕರುಗಳು, ಅದನ್ನು ಉಚಿತವಾಗಿ ಪಡೆಯಬೇಕಾ? ಅಂದರೆ ಅದನ್ನು ಭಿಕ್ಷೆ ಬೇಡಬೇಕಾ ಇವರು? ಈ VIP ಸಂಸ್ಕೃತಿ ಭಾರತೀಯ ರಾಜಕೀಯದಲ್ಲಿ ಬಹುಕಾಲದಿಂದಲೂ ಟೀಕೆಗೆ ಒಳಗಾಗ್ತಾನೆ ಬಂದಿದೆ. ಶಾಸಕರು ನಾವು VIPಗಳು ಅಂತ ಹೇಳುವಾಗ ಅವರು ತಾವು ಜನರಿಂದ ಆಯ್ಕೆಯಾದವರು ಅಂತ ಮರ್ತೇ ಬಿಟ್ಟಿದ್ದಾರೆ ಅನಿಸುತ್ತೆ. ಅವರ ಅಧಿಕಾರ ಜನಸೇವೆಗೆ ಬಳಕೆ ಆಗಬೇಕೇ ಹೊರತು VIP ಸಂಸ್ಕೃತಿಗಲ್ಲ ಎಂಬುದನ್ನು ಯಾರು ನೆನಪು ಮಾಡಬೇಕು ಅವರಿಗೆ? ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.